ಬಂಡಾಯಗಾರರಿಗೆಲ್ಲ ಲೆಫ್ಟ್ ರೈಟ್ ಕ್ಲಾಸ್ ತೆಗೆದುಕೊಳ್ಳುವುದಕ್ಕೆ ಬರ್ತಾ ಇದ್ದಾರೆ ಚಾಣಕ್ಯ. ಅವರು ಫೀಲ್ಡ್ಗೆ ಇಳಿದ ಮೇಲೆ ಬಂಡಾಯವೆಲ್ಲ ಶಮನ ಆಗುತ್ತಾ, ಧಗಧಗ ಅಂತಾರುವುದೆಲ್ಲ ಕೂಲ್ ಆಗುತ್ತಾ? ಹೇಗೆ ಏನು ಕತೆ? ಬಂಡುಕೋರರಿಗೆ ಅವರು ಮಾಡೋದೆಂತಹ ಪಾಠ? ಇದೇನಾ ಮ್ಯಾಜಿಕ್? ಬಿಜೆಪಿಯಲ್ಲಿ ಎಲ್ಲ ಸರಿ ಹೋಗುತ್ತಾ? ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯ ಲೋಕಸಮರದ ಅಖಾಡಕ್ಕೆ ಚಾಣಕ್ಯ. ಬಂಡುಕೋರರಿಗೆ ಮಾಡಲಿದ್ದಾರಾ ಐಕ್ಯತೆಯ ಪಾಠ? ಇದಾಗಲೇ ರಾಜ್ಯಕ್ಕೆ ಮೋದಿ 2 ಬಾರಿ ಬಂದು ಲೋಕಸಮರಕ್ಕೆ ಕಹಳೆ ಊದಿ ಹೋಗಿದ್ದಾರೆ. ಇದಾದ ಬಳಿಕ ಹಂತ ಹಂತವಾಗಿ ಟಿಕೆಟ್ ಘೋಷಣೆಯಾಗಿದೆ. ಬಂಡಾಯದ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಜನರಲ್ಲಿ ಬಿಜೆಪಿ ಬಗ್ಗೆ ಆತ್ಮವಿಶ್ವಾಸವನ್ನು ಮೂಡಿಸಿ ಹೋಗಿದ್ದಾರೆ. ಆದರೆ ಬಿಜೆಪಿಗರಲ್ಲಿಯೇ ಅಲ್ಲಲ್ಲೇ ಎದ್ದಿರುವ ಬಂಡಾಯ ಅಸಮಾಧಾನಕ್ಕೆ ಮದ್ದರಿಯೋದಕ್ಕೆ ಇದೀಗ ಚುನಾವಣಾ ಚಾಣಕ್ಯ ಎನಿಸಿಕೊಂಡ ಅಮಿತ್ ಶಾ ಅವರೇ ಖುದ್ದು ಅಖಾಡಕ್ಕಿಳಿತಾ ಇದ್ದಾರೆ. ಬಿಜೆಪಿಯಲ್ಲಿ ಟಿಕೆಟ್ ಘೋಷಣೆಯಾದ ಬಳಿಕ ಅಲ್ಲಲ್ಲಿ ಬಂಡಾಯ ಅಸಮಾಧಾನಗಳು ತಲೆದೂರಿವೆ. ಅಷ್ಟೇ ಅಲ್ಲ, ಅಲ್ಲಲ್ಲಿ ಒಳ ಏಟುಗಳು ಕೂಡ ಪಕ್ಕಾ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ. ಇದು ಹೀಗೆ ಆದರೆ ಬಿಜೆಪಿ ಕಳೆದ ಬಾರಿಯಂತೆ 25 ಸೀಟನ್ನು ಗೆಲ್ಲೋದು ಕೂಡ ಕಷ್ಟ ಅನ್ನುವ ಮಾತುಗಳು ಬಿಜೆಪಿಗರ ಬಾಯಲ್ಲೇ ಕೇಳಿ ಬರ್ತಾ ಇದ್ದು, ಇದು ಅಮಿತ್ ಶಾ ಅವರ ಕಿವಿಗೂ ಕೂಡ ತಲುಪಿದಂತಿದೆ. ಹಾಗಾಗಿ ಇದೇ ಕಾರಣಕ್ಕೆ ಏಪ್ರಿಲ್ 2ರಂದು ರಾಜ್ಯ ಪ್ರವಾಸವನ್ನು ಕೈಗೊಳ್ತಾ ಇರುವ ಅಮಿತ್ ಶಾ ಅವರು 4 ಕ್ಷೇತ್ರಗಳ ಪ್ರಮುಖರ ಜೊತೆಗೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಆ ಬಳಿಕ ಎಲ್ಲರಿಗೂ ಕೂಡ ಐಕ್ಯತೆಯನ್ನ ಬೋಧಿಸಿ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಹೋಗುವಂತೆ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ. ಬಂಡಾಯಗಾರರಿಗೆ ಅಮಿತ್ ಶಾ ಕ್ಲಾಸ್. ಆ ಕ್ಷೇತ್ರಗಳಲ್ಲಿ ಕೂಲ್ ಆಗ್ತಾರಾ ರೆಬೆಲ್ಸ್? ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಇದಾಗಲೇ ಯಡಿಯೂರಪ್ಪ 1 ರೌಂಡ್ಸ್ ಅನ್ನು ಹೊಡೆದು ಎಲ್ಲೆಲ್ಲಿ ಅಸಮಾಧಾನ ಭುಗಿಲೆದ್ದಿತ್ತೋ ಅಲ್ಲೆಲ್ಲ ಶಮನಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಯಡಿಯೂರಪ್ಪ ಭೇಟಿ ಬಳಿಕ ಒಂದು ಹಂತದಲ್ಲಿ ಅಸಮಾಧಾನ ತಣ್ಣಗಾಗಿದೆ ಅಂತ ಕೂಡ ಹೇಳ್ತಾರೆ. ಆದ್ರೆ ಈಗ ತಣ್ಣಗಿರುವಂತೆ ಮೇಲೆ ಕಂಡು ಕೊನೆಗೆ ಚುನಾವಣೆ ಹೊತ್ತಿನಲ್ಲಿ ಒಳಯೇಟು ಕೊಡುವ ಸಾಧ್ಯತೆ ಇದೆ ಅನ್ನುವ ವಿಚಾರ ಬಿಜೆಪಿ ವರಿಷ್ಠರ ಗಮನಕ್ಕಿದೆ. ಹಾಗಾಗಿಯೇ ಬೆಳಗಾವಿಯಲ್ಲಿ ಶೆಟ್ಟರ್ ಪರ, ತುಮಕೂರಿನಲ್ಲಿ ಸೋಮಣ್ಣ ಪರ, ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಪರ ನಿಲ್ಬೇಕು ಅನ್ನುವ ಕಾರಣಕ್ಕೆ ಅಲ್ಲಿನ ಮುಖಂಡರೊಂದಿಗೆ ಸಭೆಯನ್ನು ನಡೆಸಿ ಎಲ್ಲ ಮುನಿಸನ್ನು ಮರೆತು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ಳುವಂತೆ ಕಿವಿ ಹಿಂಡಿ ಬಂದಿದ್ದಾರೆ ಎನ್ನಲಾಗ್ತಿದೆ. ಆದರೆ ಇನ್ನೂ ಕೆಲವೆಡೆ ಬಿಎಸ್ವೈ ವಿರುದ್ಧವೇ ಬಂಡೆದ್ದಿರುವುದರಿಂದ ಎಲ್ಲ ಕಡೆ ಬಿಎಸ್ವೈ ಅವರಿಂದಲೇ ಬಂಡಾಯ ಶಮನ ಅಸಾಧ್ಯದ ಮಾತು ಅಂತ ಕೇಳಿ ಬರ್ತಿದೆ. ಹಾಗಾಗಿ ಇದೀಗ ನೇರ ಅಖಾಡಕ್ಕೆ ಅಮಿತ್ ಶಾ ಅವರೇ ಅಖಾಡಕ್ಕಿಳಿತಾ ಇದ್ದಾರೆ. ಅಮಿತ್ ಶಾ ಬಂಡುಕೋರರಿಗೆ ಹೇಗೆಲ್ಲ ಕ್ಲಾಸನ್ನು ತೆಗೆದುಕೊಳ್ಳಬಹುದು ಅನ್ನೋದನ್ನು ನೋಡೋದಕ್ಕಿಂತ ಮೊದಲು ಸದ್ಯ ಇನ್ನೂ ಅದೆಲ್ಲೆಲ್ಲಿ ಈ ಬಂಡಾಯದ ಕಿಚ್ಚು ಹೊಗೆಯಾಡ್ತಾ ಇದೆ ಅಂತ ನೋಡುವುದಾದ್ರೆ, ಉತ್ತರ ಕನ್ನಡ, ಬೆಳಗಾವಿ, ತುಮಕೂರು, ಚಿಕ್ಕಬಳ್ಳಾಪುರ, ತುಮಕೂರು, ದಾವಣಗೆರೆ, ಚಿತ್ರದುರ್ಗ, ರಾಯಚೂರು, ಕೊಪ್ಪಳ, ಬೀದರ್ ಹೀಗೆ ಸುಮಾರು 11 ಕ್ಷೇತ್ರಗಳಲ್ಲಿ ಬಂಡಾಯ ಹೊಗೆಯಾಡ್ತಾ ಇದೆ. ಆದರೆ ಮಂಗಳವಾರ ರಾಜ್ಯಕ್ಕೆ ಬರುವ ಅಮಿತ್ ಶಾ ಕೇವಲ 4 ಕ್ಷೇತ್ರಗಳನ್ನ ಗುರಿಯಾಗಿಸಿಕೊಂಡು ಬಂಡಾಯ ಶಮನಕ್ಕೆ ಮುಂದಾಗ್ತಾ ಇದ್ದಾರೆ ಎನ್ನಲಾಗ್ತಿದೆ. ಹಾಗಾದ್ರೆ ಉಳಿದ ಕಡೆ ಕಥೆ ಏನು ಅನ್ನೋದನ್ನು ಮಾತ್ರ ಗೊತ್ತಾಗ್ತಾ ಇಲ್ಲ. 4 ಕ್ಷೇತ್ರಗಳ ರೆಬಲ್ಗಳ ಅಸಮಾಧಾನ ಶಮನಕ್ಕಿಳಿದ ಅಮಿತ್ ಶಾ. ಹೇಗಿದೆ ಗೊತ್ತಾ ಆ 4 ಕ್ಷೇತ್ರಗಳ ಬಂಡಾಯದ ಪರಿಸ್ಥಿತಿ? ಅಮಿತ್ ಶಾ ಅವರ ಫೋಕಸ್ ಆ 4 ಕ್ಷೇತ್ರ. ಅದೇ ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ ಹಾಗೂ ಚಿತ್ರದುರ್ಗ. ದಾವಣಗೆರೆಯಲ್ಲಿ ಇದಾಗಲೇ ಮುರುಗೇಶ್ ನಿರಾಣಿ ಬಳಿಕ ಯಡಿಯೂರಪ್ಪ ಅವರೇ ಖುದ್ದು ರೇಣುಕಾಚಾರ್ಯ ಅವರ ಮನೆಗೆ ಹೋಗಿ ಸಮಾಧಾನ ಹೇಳಿ ಬಂದಿದ್ದಾರೆ. ಇಲ್ಲಿ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಟ್ಟಿರೋದಕ್ಕೆ ಅಲ್ಲಿನ ಬಿಜೆಪಿ ಮುಖಂಡರು ಬೇಸರ ವ್ಯಕ್ತಪಡಿಸಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದ ರೇಣುಕಾಚಾರ್ಯ ಆಗಲೇ ಹೈಕಮಾಂಡ್ ನಾಯಕರ ವಿರುದ್ಧ ಬಂಡೆದ್ದು ಸೋಲಿಗೆ ಕಾರಣಗಳನ್ನು ಕೂಡ ಬಹಿರಂಗವಾಗಿ ಎತ್ತಿ ತೋರಿಸ್ತಾ ಇದ್ರು. ಇದರಿಂದ ಹೈಕಮಾಂಡ್ ಕೋಪಕ್ಕೆ ತುತ್ತಾಗಿದ್ರು. ಅಲ್ಲಿಂದ ಸುಮ್ಮನಾಗಿದ್ದ ರೇಣುಕಾಚಾರ್ಯ ಲೋಕಸಭಾ ಚುನಾವಣೆಗೆ ನಿಲ್ಲೋದಕ್ಕೆ ಹರಸಾಹಸ ಪಟ್ಟಿದ್ರು. ಆದರೆ ರೇಣುಕಾಚಾರ್ಯಗೆ ಟಿಕೆಟ್ ಮಿಸ್ ಆಗಿತ್ತು. ಇನ್ನು ರಾಜಕೀಯ ಗುರು ಎನಿಸಿಕೊಂಡ ಬಿಎಸ್ವೈ ಅವರೇ ಖುದ್ದು ಮನೆಗೆ ಹೋದ್ರೂ ಕೂಡ ಆಯ್ತು ಅಂತ ಒಪ್ಪಿರೋದು ಚುನಾವಣೆಯಲ್ಲಿ ತಟಸ್ಥರಾಗಿ ಉಳಿಯೋದ್ರ ಬಗ್ಗೆ ಹೇಳಿದ್ರಂತೆ. ಇದೀಗ ಅಮಿತ್ ಶಾ ಅವರೇ ನೇರವಾಗಿ ಅಖಾಡಕ್ಕಿಳಿತಾ ಇರೋದ್ರಿಂದ ಬಂಡಾಯ ಅಸಮಾಧಾನಗಳೆಲ್ಲ ಶಮನವಾಗಿ ಗಾಯತ್ರಿ ಸಿದ್ದೇಶ್ವರ್ ಪರವಾಗಿ ಚುನಾವಣಾ ಅಖಾಡಕ್ಕಿಳಿದು ಬಿಜೆಪಿ ಪರ ಕೆಲಸ ಮಾಡಬಹುದು ಎನ್ನಲಾಗ್ತಿದೆ. ಇನ್ನು ತುಮಕೂರಿನಲ್ಲೂ ಕೂಡ ಇದೇ ಸ್ಥಿತಿ ಇದೆ. ಸ್ಥಳೀಯರಿಗೆ ಟಿಕೆಟ್ ನೀಡಬೇಕು ಅನ್ನೋದು ತುಮಕೂರು ಬಿಜೆಪಿಗರ ಒತ್ತಾಯ ಆಗಿತ್ತು. ಆದರೆ ಮಾಧುಸ್ವಾಮಿ ಅವರೇನು ಟಿಕೆಟ್ ಬಯಸಿರಲಿಲ್ಲ. ಅವರನ್ನ ಲೋಕಸಭಾ ಚುನಾವಣೆಗೆ ಅಣಿಗೊಳಿಸಿದ್ದೆ ಯಡಿಯೂರಪ್ಪ ಅಂತಿದ್ದಾರೆ. ನಾನೇ ಟಿಕೆಟ್ ಅನ್ನ ತಂದುಕೊಡ್ತೀನಿ ಅಂತ ಹೇಳಿರೋದು ಕೊನೆ ಗಳಿಗೆಯಲ್ಲಿ ಕೈಕೊಟ್ಟಿದ್ದಾರೆ ಅಂತೇಳಿ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ರು. ಇನ್ನು ಮುಂದಿನ ದಿನಗಳಲ್ಲಾಗುವ ಡ್ಯಾಮೇಜ್ ತಪ್ಪಿಸೋದಕ್ಕಂತಾನೆ ಖುದ್ದು ಬಿಎಸ್ವೈ ಮಾಧುಸ್ವಾಮಿ ಅವರ ಮನೆಗೆ ಹೋಗಿ ಸಮಾಧಾನ ಮಾಡಿ ತಿಂಡಿ ತಿಂದು ಬಂದಿದ್ರು. ಇಷ್ಟೆಲ್ಲ ಆದರೂ ಕೂಡ ಮಾಧುಸ್ವಾಮಿ ಕಾಂಗ್ರೆಸ್ ಕಡೆ ತಾವೇನೂ ಹೋಗಲ್ಲ, ಆದರೆ ಸೋಮಣ್ಣ ಪರ ಪ್ರಚಾರ ಮಾಡಬೇಕು ಬೇಡವಾ ಅನ್ನೋದನ್ನ ಮಾತ್ರ ನಿರ್ಧಾರ ಮಾಡಲ್ಲ ಅಂತ ಹೇಳಿದ್ರು. ಇನ್ನು ಸೋಮಣ್ಣ ಅವರೇ ಮಾಧುಸ್ವಾಮಿ ಮನೆಯ ಬಾಗಿಲಿಗೆ ಹೋಗ್ತೀನಿ ಅಂದ್ರು, ಅವರೇ ಬೇಡ ಅಂತ ಹೇಳಿದ್ರು. ಹಾಗಾಗಿ ಸೋಮಣ್ಣ ಅವರು ಕೂಡ ನನಗೆ ಟಿಕೆಟ್ ಕೊಟ್ಟಿದ್ದು ಹೈಕಮಾಂಡ್, ನಾನೇನು ಮಾಡಲಿ ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ರು. ಆದರೆ ಹೀಗೆ ಸುಮ್ಮನಾದ್ರೆ ಅಲ್ಲಿ ಬಿಜೆಪಿಗೆ ಒಳ ಏಟು ತಪ್ಪಿದ್ದಲ್ಲ ಅಂತ ಇದೀಗ ಖುದ್ದು ಅಸಮಾಧಾನದ ಶಮನಕ್ಕೆ ಮುಂದಾಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಶಾ ಭೇಟಿ ಬಳಿಕ ಯಲಹಂಕ ಶಾಸಕ ವಿಶ್ವನಾಥ್ ತಣ್ಣಗಾಗ್ತಾರ?
ಪಕ್ಷೇತರ ಸ್ಪರ್ಧೆ ನಿರ್ಧಾರದಿಂದ ಹಿಂದೆ ಸರಿತಾರ ಶಾಸಕ ಚಂದ್ರಪ್ಪ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ಗೆ ಟಿಕೆಟ್ ಸಿಕ್ಕ ಬಳಿಕ ಯಲಹಂಕ ಶಾಸಕ ಬಂಡೆದ್ದಿರೋದು ಗೊತ್ತಿರುವ ವಿಚಾರ. ವಿಶ್ವನಾಥ್ ಅವರು ತಮ್ಮ ಮಗನಿಗೆ ಟಿಕೆಟ್ ಕೊಡಿಸುವುದಕ್ಕೆ ಮುಂದಾಗಿದ್ರು. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದ ಸುಧಾಕರ್ ಲೋಕಸಭೆಗೆ ಹೋಗುವುದಕ್ಕೆ ನಿರ್ಧಾರ ಮಾಡಿದ್ರು. ಸುಧಾಕರ್ ಪ್ರದೀಪ್ ಈಶ್ವರ್ ಮುಂದೆ ಸೋತಾಗಿನಿಂದಲೂ ಕೂಡ ಒಂದು ರೀತಿಯಲ್ಲಿ ರಾಜಕೀಯ ವನವಾಸವನ್ನ ಅನುಭವಿಸುತ್ತಿದ್ದಾರೆ. ಇನ್ನು ಇದೇ ಸುಧಾಕರ್ ಕಾಂಗ್ರೆಸ್ ಬಿಟ್ಟು ಬಂದು ಬಿಜೆಪಿಗೆ ತನು ಮನ ಧನದ ಶಕ್ತಿಯನ್ನು ತುಂಬಿರುವುದು ಅಲ್ಲದೆ ಸ್ಥಳೀಯರು. ಹಾಗಾಗಿ ಡಾಕ್ಟರ್ ಸುಧಾಕರ್ ಅವರಿಗೆ ಲೋಕಸಭಾ ಚುನಾವಣೆಯ ಟಿಕೆಟ್ ಸಿಕ್ಕಿದೆ. ಇದು ವಿಶ್ವನಾಥ್ ಅವರನ್ನ ಬಂಡೇಳುವಂತೆ ಮಾಡಿತ್ತು. ಆದರೂ ಮಾಧ್ಯಮಗಳ ಮುಂದೆ ನಮ್ಮ ಗುರಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗೋದು ಅಂತ ಹೇಳಿದ್ರು. ಒಳಗೊಳಗೆ ಮಾತ್ರ ಸುಧಾಕರ್ ಪರವಾಗಿ ಕೆಲಸ ಮಾಡೋದಕ್ಕೆ ಒಂದಿಷ್ಟು ಕೂಡ ಒಲವಿಲ್ವಂತೆ. ಹಾಗಾಗಿ ಮಂಗಳವಾರ ಅಮಿತ್ ಶಾ ಅವರೇ ಖುದ್ದು ವಿಶ್ವನಾಥ್ ಅವರಿಗೆ ಕ್ಲಾಸ್ ಅನ್ನು ತೆಗೆದುಕೊಳ್ಳಲಿದ್ದಾರೆ. ಇನ್ನು ಚಿತ್ರದುರ್ಗದಲ್ಲಿ ಉತ್ತರ ಕರ್ನಾಟಕದ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಅಸಲಿಗೆ ಇಲ್ಲಿ ಖಾವಿಯೊಬ್ಬರನ್ನ ನಿಲ್ಲಿಸೋದು ಬಿಜೆಪಿಯ ಉದ್ದೇಶ ಆಗಿತ್ತು. ಆದರೆ ಅವರು ರಾಜಕೀಯಕ್ಕೆ ಬರೋದಕ್ಕೆ ಒಪ್ಪದ ಕಾರಣದಿಂದಾಗಿ ಕೊನೆಗೆ ಬಿಎಸ್ವೈ ಅವರ ಸಲಹೆಯ ಮೇರೆಗೋ ಒತ್ತಡದ ಮೇರೆಗೋ ಏನೋ ಗೊತ್ತಿಲ್ಲ, ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಲಭಿಸಿತ್ತು. ಆದರೆ ಇದೇ ಗೋವಿಂದ ಕಾರಜೋಳ ಅವರು ಅಲ್ಲಿನ ಶಾಸಕ ಚಂದ್ರಪ್ಪ ಅವರಿಗೆ ಮಗನನ್ನ ನಿಲ್ಲಿಸೋದಕ್ಕೆ ಹೇಳಿದ್ರಂತೆ. ಅವರೇ ಮಗನನ್ನ ನಿಲ್ಲಿಸಿ ಅಂತ ಹೇಳಿ ಈಗ ಅವರೇ ಬಂದು ನಿಂತ್ರೆ ಹೆಂಗೆ? ಇದು ಆಗೋದಿಲ್ಲ. ಬೇಕಾದ್ರೆ ಪಕ್ಷೇತರವಾಗಿ ಆದ್ರೂ ಸರಿಯೇ, ಮಗ ರಘುಚಂದನ್ ಅವರನ್ನ ಅಖಾಡಕ್ಕಿಳಿಸೋದು ಖಚಿತ ಅಂತ ಹೇಳ್ತಿದ್ದಾರೆ. ಪಾರ್ಟಿಯವರಿಗೆ ನಾವು ಮತ್ತೊಂದ್ಸಲ ರಿಕ್ವೆಸ್ಟ್ ಮಾಡಿದ್ದೀವಿ, ಯಾವ ಸಾಧಕ ಬಾಧಕ ವಿಚಾರಗಳನ್ನ ತಿಳಿಸಿದ್ದೀವಿ. ಈಗ ಪಾರ್ಟಿಯವ್ರ ಕೈಲಿದೆ ಸರ್, ನಮ್ಮ ನಿರ್ಧಾರ ಏನು ತಗೋಬೇಕು ಅನ್ನೋದು ಪಾರ್ಟಿಯವ್ರ ತೀರ್ಮಾನ ಮಾಡಬೇಕು. ನಾವಂತೂ ತೀರ್ಮಾನ ಮಾಡಿದ್ದೀವಿ ಸರ್, ಈ ಚುನಾವಣೆ ಆ ಕಡೆದಲ್ಲಿ ಇರಬೇಕು ಅಂತ. ಅದನ್ನು ಯಾವ ರೀತಿ ಇರಿಸ್ಕೋಬೇಕು ಅನ್ನೋದು ಪಾರ್ಟಿ ಕೈಲಿದೆ ಸರ್. ನಮ್ಮ ಪ್ರಶ್ನೆ ಒಂದೇ ಸರ್, ಗೋವಿಂದ ಕಾರಜೋಳ ಅವ್ರಿಗೂ ಚಿತ್ರದುರ್ಗಕ್ಕೆ ಏನು ಸಂಬಂಧ? ಗೋವಿಂದ ಕಾರಜೋಳ ಅವ್ರಿಗೆ ಏನು ಸಂಬಂಧ ಇದೆ ಅಂತ ಕೊಡ್ತೀರಾ? ಎಷ್ಟು ತಾಲೂಕಿದೆ ಅಂತ ಗೊತ್ತಾ? ಎಷ್ಟು ಹೋಬಳಿ ಇದೆ ಅಂತ ಗೊತ್ತಾ? ಜಿಲ್ಲಾ ಪಂಚಾಯತ್ ಸದಸ್ಯರು ಯಾರು ಗೊತ್ತಾ? ತಾಲೂಕು ಪಂಚಾಯತ್ ಸದಸ್ಯರು ಯಾರು ಗೊತ್ತಾ? ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕರ್ತ ಮೂಲವಾಗಿ ಸಮಸ್ಯೆ ಅನುಭವಿಸಿರೋದು ಏನಂತ ಗೊತ್ತಾ? ಏನಾದ್ರು ತಿಳ್ಕೊಬೇಕಲ್ಲ ಸರ್. ಯಾರೋ ಒಬ್ಬ MLC ಹೇಳ್ದ, ಯಾರೋ ಒಬ್ಬ XML ಹೇಳ್ದ ಅಂತೇಳಿ ಅವ್ರು ಬಂದುಬಿಟ್ರೆ ಏನು ಸರ್? ಒಬ್ಬರು ಭಾಳ ಅಂತರದಲ್ಲಿ ಹೋಗಿದ್ದಾರೆ, ಒಬ್ಬರು ಸ್ವಲ್ಪ ಅಂತರದಲ್ಲಿ ಉಳ್ಕೊಂಡಿದ್ದಾರೆ. ಅಂಥವ್ರ ಮಾತು ಕಟ್ಕೊಂಡು ನೀವು ಬಂದುಬಿಟ್ರೆ ನಾಳೆ ಪಾರ್ಟಿ ಕಾರ್ಯಕರ್ತ ಸರ್ ನಿಮಗೋಸ್ಕರ ದುಡಿಯೋನು ಅವರೆಲ್ಲ ಬರೋದು. ಅವ್ರು ಆರಾಮಾಗಿ AC ಕಾರ್ ತಿರುಗಾಡ್ಕೊಂಡಿರ್ತಾರೆ. ನಾಳೆ ದಲಿತ ಮುಖ್ಯಮಂತ್ರಿ ಅಂತ ಕೂಗಿ ಬಂದರೆ ಪ್ರಪ್ರಥಮವಾಗಿ ಗೋವಿಂದ ಕಾರಜೋಳ ಹೆಸರೇ ಇದ್ದಿದ್ದು. ಅಂತ ಗೋವಿಂದ ಕಾರಜೋಳ ಯಾಕೆ ಇಷ್ಟು ದೊಡ್ಡ ತೀರ್ಮಾನಕ್ಕೆ ಬಂದರು ಅನ್ನೋದು ನನ್ನ ಪ್ರಶ್ನೆ. ಇನ್ನು ಚಂದ್ರಪ್ಪನ ಕೋಪ ಯಡಿಯೂರಪ್ಪ ಅವರ ಮೇಲೂ ಕೂಡ ಇರೋದ್ರಿಂದ ಸದ್ಯ ರಾಜ್ಯ ನಾಯಕರ ಅಸಮಾಧಾನಕ್ಕೆ ಚಂದ್ರಪ್ಪ ಬಗ್ಗುವಂತೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಇಲ್ಲೂ ಕೂಡ ಅಮಿತ್ ಶಾ ಅವರೇ ಬಂದು ಇವರಿಗೆಲ್ಲ ಪಾಠ ಹೇಳಬೇಕಾಗಿ ಬಂದಿದೆ. ಅಮಿತ್ ಶಾ ಈ 4 ಕ್ಷೇತ್ರದ ಬಂಡಾಯಗಾರರನ್ನೆಲ್ಲ ಕರೆದು ಕ್ಲಾಸ್ ತೆಗೆದುಕೊಂಡ ಮೇಲೆ ಆಗ ಇವರೆಲ್ಲರೂ ಕೂಡ ಬಾಲ ಮುದುರಬಹುದು ಅನ್ನುವಂತಹ ನಂಬಿಕೆ ಇದೆ. ಇನ್ನು ಇವರೆಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಬಿಜೆಪಿಗಾಗುವ ಒಳಏಟಿನ ಹೊಡೆತವನ್ನ ತಪ್ಪಿಸಲಿದ್ದಾರೆ ಅನ್ನುವ ಮಾತು ಕೇಳಿ ಬರ್ತಿದೆ. ಆದರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಜೊತೆಗೆ ಮಾತ್ರ ಯಾವುದೇ ಸಂಧಾನದ ಮಾತುಕತೆ ಇಲ್ಲ ಅನ್ನುವ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ತಮ್ಮ ಸಭೆಯನ್ನ ಕೇವಲ 4 ಕ್ಷೇತ್ರದ ಪ್ರಮುಖರೊಂದಿಗೆ ಮಾತ್ರ ಫಿಕ್ಸ್ ಮಾಡಿದ್ದಾರೆ. ಡಿಕೆ ಕೋಟೆಯಲ್ಲಿ ಅಮಿತ್ ಶಾ ಬೃಹತ್ ರೋಡ್ ಶೋ. ಮೈತ್ರಿ ಅಭ್ಯರ್ಥಿ ಮಂಜುನಾಥ್ ಪರ ಪ್ರಚಾರ. ಬಂಡಾಯ ಶಮನಕ್ಕೂ ಮುನ್ನ ಮೊದಲು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಜೆಡಿಎಸ್ನ ಸಮನ್ವಯ ಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಅಮಿತ್ ಶಾ ಇಲ್ಲಿಂದಲೇ ಬಿಜೆಪಿ ಕಾರ್ಯಕರ್ತರಿಗೆ ಮತ್ತು ದಳ ಕಾರ್ಯಕರ್ತರಿಗೆ ವೈಮನಸ್ಸನ್ನು ಮರೆತು ಕೆಲಸ ಮಾಡುವಂತೆ ಸೂಚಿಸಲಿದ್ದಾರೆ. ಇದಾದ ಬಳಿಕ 5,000 ಮಂದಿ ಒಗ್ಗೂಡಬಹುದಾದ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದು, ಬಳಿಕ ಚನ್ನಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ನಡೆಸುವುದಕ್ಕೆ ಸಜ್ಜಾಗಿದ್ದಾರೆ. ಇಲ್ಲಿ ಕಾಂಗ್ರೆಸ್ನ ಏಕೈಕ ಸಂಸದ ಡಿಕೆ ಸುರೇಶ್ ಅವರನ್ನ ಈ ಬಾರಿ ಮಣಿಸುವುದಕ್ಕೆ ಮೈತ್ರಿ ಅಭ್ಯರ್ಥಿಯ ಪರವಾಗಿ ರೋಡ್ ಶೋ ನಡೆಸಿ ಬಳಿಕ ಅಲ್ಲಿಯೂ ಕೂಡ ಬೃಹತ್ ಸಮಾವೇಶವನ್ನು ನಡೆಸಲಿದ್ದಾರೆ. ಈ ಮೂಲಕ ಬಿಜೆಪಿ ಹಾಗೂ ಜೆಡಿಎಸ್ ಮತಗಳನ್ನು ಕ್ರೋಢೀಕರಿಸುವುದಕ್ಕೆ ಅಮಿತ್ ಶಾ ಪ್ಲಾನ್ ಮಾಡಿದಂತಿದೆ. ಇನ್ನು ಈ ಸಮಾವೇಶದಲ್ಲಿ ಕುಮಾರಸ್ವಾಮಿ, ಯಡಿಯೂರಪ್ಪ, ವಿಜಯೇಂದ್ರ, ಅಶೋಕ್ ಹಾಗೂ ಅಶ್ವಥ್ ನಾರಾಯಣ್ ಸೇರಿದಂತೆ ಪ್ರಮುಖರು ಕೂಡ ಭಾಗಿಯಾಗ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅಮಿತ್ ಶಾ ಅವರ ರ್ಯಾಲಿಯ ಬಗ್ಗೆ ಡಿಕೆಶಿ ವ್ಯಂಗ್ಯವಾಡಿದ್ದಾರೆ. ಮೋರ್ ಸ್ಟ್ರಾಂಗ್, ಮೋರ್ ಎನಿಮೀಸ್, ಮೋರ್ ಸ್ಟ್ರಾಂಗ್, ಮೋರ್ ಪವರ್. ಮೋದಿಯವರು ಬರಲಿ, ಯಾರಾದರೂ ಬರಲಿ, ಇವರೆಲ್ಲ ನಮಗೇನು ಹೊಸದಲ್ಲ ಅಂತ ಹೇಳಿ ಸೆಡ್ ಹೊಡೆದಿದ್ದಾರೆ. ಮೋರ್ ಸ್ಟ್ರಾಂಗ್, ಮೋರ್ ಎನಿಮೀಸ್, ಮೋರ್ ಸ್ಟ್ರಾಂಗ್, ಮೋರ್ ಪವರ್. ಸೊ ಅದಕ್ಕೆ ನಮಗೇನಿಲ್ಲ, ನಮಗೇನು ಹೊಸೇನಲ್ಲ. ಅಮಿತ್ ಶಾ ಅವರವರು ಬರಲಿ, ಗೌರವಾನ್ವಿತ ಪ್ರಧಾನಮಂತ್ರಿಗಳಾರು ಬರಲಿ, ಇನ್ಯಾರು ಬರಲಿ. ನಾವು ರಾಜಕಾರಣದಲ್ಲಿ ಫೇಸ್ ಮಾಡಿಲ್ವಾ? ಗೌಡ್ರೂ ಫೇಸ್ ಮಾಡಿದ್ದೀವಿ, ಗೌಡ್ರ ಮಗ ಕುಮಾರಸ್ವಾಮಿನೂ ಫೇಸ್ ಮಾಡಿದ್ದೀವಿ, ಗೌಡ್ರ ಮೊಮ್ಮಗನೂ ಫೇಸ್ ಮಾಡಿದ್ದೀವಿ, ಗೌಡ್ರ ಸೊಸೆನೂ ಫೇಸ್ ಮಾಡಿದ್ದೀವಿ, ಈ ಗೌಡ್ರ ಹಳ್ಳಿನೂ ಫೇಸ್ ಮಾಡ್ತೀವಿ. ನಮ್ಮ ಜನಕ್ಕೇನು ಅವ್ರಿಗೆಲ್ಲ ಪ್ರಜ್ಞೆ ಇದೆ. ಕೊರೋನಾ ಸಂದರ್ಭದಲ್ಲಿ ಈ ದೇಶದಲ್ಲೇ ಅಲ್ಲ, ಈ ರಾಜ್ಯದಲ್ಲಲ್ಲ, ಈ ದೇಶದಲ್ಲೇ ಎಣ ಮೊತ್ತವನು ಒಬ್ಬ ಇಲ್ಲ, ಮಣ್ಣು ಮಾಡಿದವನು ಒಬ್ಬ ಇಲ್ಲ. ಎಲ್ಲಿ ಹೋಗಿದ್ರು ಇವರೆಲ್ಲ, ಈ ಮಾತಾಡೋರೆಲ್ಲ ಎಲ್ಲಿ ಹೋಗಿದ್ರು ಕೊರೋನಾ ಸಂದರ್ಭದಲ್ಲಿ ಮನೆಗೆ ಔಷಧಿ ಕೊಡಲಿಕ್ಕೆ, ಸ್ಯಾನಿಟೈಸರ್ ಕೊಡಲಿಕ್ಕೆ,
ಫುಡ್ ಕಿಟ್ ಕೊಡಲಿಕ್ಕೆ, ಹೆಣ ಹೊರಲಿಕ್ಕೆ, ಪಲ್ಲಕ್ಕಿ ಹೊರಲಿಕ್ಕೆ ಯಾರಿದ್ರು ಓನ್ಲಿ ಕಾಂಗ್ರೆಸ್ ಪಾರ್ಟಿ ಅಂಡ್ DK ಸುರೇಶ್. ಅದು ಮಾತ್ರ ಗಮನದಲ್ಲಿಟ್ಟು. ಅಮಿತ್ ಶಾ ಬಂದು ಹೋದ ಬಳಿಕ ಮ್ಯಾಜಿಕ್ ನಡೆದು ಎಲ್ಲ ಅಸಮಾಧಾನಗಳು ಶಮನವಾಗಿ ಲೋಕಸಭಾ ಅಖಾಡಕ್ಕೆ ಬಿಜೆಪಿಗರೆಲ್ಲ ಒಗ್ಗಟ್ಟಾಗಿ ಅಖಾಡಕ್ಕೆ ಇಳಿಯಲಿದ್ದಾರೆಂದೇ ಭಾವಿಸಲಾಗಿದೆ. ಆದರೆ ಫೈನಲಿ ಏನಾಗುತ್ತೆ ಅನ್ನೋದು ಮಾತ್ರ ಕೊನೆ ದಿನಗಳಲ್ಲಿಯೇ ಗೊತ್ತಾಗೋದು ನೋಡಿ. ನಾನು ಗೆದ್ರು ಬಿದ್ರು ಸೋತ್ರು ಮಂಡ್ಯದಲ್ಲಿಯೇ ಅಂತೇಳಿ ಸುಮಲತಾ ಹೇಳಿದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ ಸುಮಲತಾ ಕಣಕ್ಕಿಳಿತಾರಾ? ಮತ್ತೆ ಸ್ವಾಭಿಮಾನಿ ಕದನವನ್ನ ಶುರು ಮಾಡ್ತಾರಾ? ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಬೆಂಬಲಿಗರ ಸಭೆ, ಸ್ಪರ್ಧೆಗೆ ಒತ್ತಾಯ. ಅವತ್ತು ಇವತ್ತು ಒಂದೇ ಸ್ಥಿತಿ ಎಂದ ಸುಮಕ್ಕ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಬಯಸಿದ್ದು ಸುಮಲತಾಗೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಯಿಂದಾಗಿ ಟಿಕೆಟ್ ಮಿಸ್ ಆಗಿತ್ತು. ಕೊನೆಗೆ ಮಂಡ್ಯ ಜನರ ಮತ್ತು ಅಭಿಮಾನಿಗಳ ಒತ್ತಾಯದ ಮೇರೆಗೆ ಪಕ್ಷೇತರರಾಗಿ ಸ್ಪರ್ಧಿಸಿದ್ರು ಸುಮಲತಾ. ಬಿಜೆಪಿ ಸುಮಲತಾಗೆ ಬೆಂಬಲ ಕೊಟ್ಟಿತ್ತು. ಅಂದು ಮಂಡ್ಯದ ಜನರು ಕೈ ಹಿಡಿದ್ರು. ನಂತರ ಸುಮಲತಾ ಬಿಜೆಪಿಗೆ ಬೆಂಬಲ ಕೊಡ್ತಾ ಬಂದ್ರು. ಈ ಬಾರಿ ಚುನಾವಣೆ ಸಮಯದಲ್ಲಿ ಬಿಜೆಪಿಗೆ ಸೇರಿ ಮಂಡ್ಯದ ಅಭ್ಯರ್ಥಿಯಾಗುವ ಕನಸು ಕಂಡಿದ್ರು. ಆದರೆ ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಸುಮಲತಾಗೆ ಮತ್ತೆ ಟಿಕೆಟ್ ಮಿಸ್ ಆಗಿದೆ. ಹೀಗಾಗಿ ಮುಂದೇನ್ ಮಾಡಬೇಕು ಅಂತ ಗೊತ್ತಾಗದೆ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ನನ್ನ ಶಕ್ತಿ. ನೀವು ಬಂದಿದ್ದೀರಲ್ಲ, ಇದೇ ನನ್ನ ಆಶೀರ್ವಾದ. ನನಗೆ ಯಾವ ಶಕ್ತಿನೂ ಇರಲಿಲ್ಲ. ಆವತ್ತಿನ ದಿನಕ್ಕೂ ನೀವು ನನ್ನ ಪ್ರಚಾರದಲ್ಲಿ ನೀವು ನೋಡಬೇಕಾದ್ರೆ ಯಾವ ದೊಡ್ಡ ದೊಡ್ಡ ಲೀಡರು ನಮ್ಮ ವೇದಿಕೆಗಳಲ್ಲಿ ಎಲ್ಲೂ ಇರಲಿಲ್ಲ. ದೊಡ್ಡ ದೊಡ್ಡ ಸಚಿವರು, ಎಕ್ಸ್ ಮಿನಿಸ್ಟರ್ಗಳು, ಇನ್ಯಾವುದೋ ದೊಡ್ಡ ಹೆಸರುಗಳು ನಮ್ಮ ಜೊತೆಯಲ್ಲಿ ಯಾರೂ ಕಾಣಿಸ್ಕೊಂಡಿಲ್ಲ. ಇವರೇ ನಮ್ಮ ಜೊತೆಯಲ್ಲಿ ಇದ್ದಿದ್ದು ಮೊದಲನೇ ದಿನದಿಂದಲೂ. ಇದೇ ಶಕ್ತಿ. ಆವತ್ತಿನ ದಿನ ಎಲ್ಲರೂ ಏನಂದ್ರು, ಇವ್ರನ್ನೆಲ್ಲ ಇಟ್ಕೊಂಡು ಇವ್ರು ಯಾವ ರೀತಿ ಚುನಾವಣೆ ಮಾಡ್ತಾರಪ್ಪ ಅನ್ನೋಂಥ ಮಾತುಗಳು ಬಂತು. ಆದರೆ ಮಂಡ್ಯ ಜನ ಅದು ಯಾವುದನ್ನೂ ಲೆಕ್ಕಿಸಿಲ್ಲ, ಯಾವುದನ್ನು ಕೇರ್ ಮಾಡಿಲ್ಲ. ಏನಕ್ಕೆ ಅಂದರೆ ಅಲ್ಲಿ ಅಂಬರೀಷ್ ಅವರ ಮೇಲೆ ಇಟ್ಟಿರೋಂಥ ಒಂದು ಪ್ರೀತಿ ಇದೆಯಲ್ಲ, ಅದೊಂದೇ ಕಾರಣ. ಈ ಬಾರಿ ಸುಮಲತಾ ಸ್ಪರ್ಧಿಸ್ತಾರಾ ಇಲ್ವಾ ಅನ್ನೋದೇ ಸದ್ಯದ ಕುತೂಹಲ. ಈ ಬಾರಿ ಕೂಡ ಕಳೆದ ಬಾರಿಯಂತೆ ಪರಿಸ್ಥಿತಿ ಬಂದಿದೆ ಅಂತ ಸೂಕ್ಷ್ಮವಾಗಿ ಹೇಳಿದ್ದಾರೆ ಸುಮಲತಾ. ತಮ್ಮ ಬೆಂಗಳೂರಿನ ನಿವಾಸದಲ್ಲಿ ಬೆಂಬಲಿಗರ ಸಭೆ ಕರೆದಿದ್ರು ಸುಮಲತಾ. ಸಾಕಷ್ಟು ಬೆಂಬಲಿಗರು ಬಂದು ನೀವು ಸ್ಪರ್ಧೆ ಮಾಡಲೇಬೇಕು ಅಂತ ಒತ್ತಡ ಹಾಕ್ತಿದ್ದಾರೆ. ಈ ಸಂದರ್ಭದಲ್ಲಿ ಇಂಥ ಮಾತು ಹೇಳಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಕುತೂಹಲಕಾರಿ ವಿಚಾರವನ್ನೂ ಹೇಳಿದ್ದಾರೆ. ಗೆದ್ರು ಬಿದ್ರು ಸೋತ್ರು ಮಂಡ್ಯದಲ್ಲೇ. ಸುಮಲತಾ ಮಾತಿನ ಅರ್ಥವೇನು? ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡುತ್ತಾ ಸುಮಲತಾ ಮತ್ತೊಂದು ವಿಚಾರವನ್ನ ಹೇಳಿದ್ದಾರೆ. ಅದೇನಂದ್ರೆ, ತಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ, ಗೆದ್ರು ಸೋತ್ರು ಎಲ್ಲವೂ ಮಂಡ್ಯದಲ್ಲೇ ಅಂತ ಬೆಂಬಲಿಗರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗಾದ್ರೆ ಸುಮಲತಾ ಈ ಬಾರಿ ಕೂಡ ಪಕ್ಷೇತರರಾಗಿ ಸ್ಪರ್ಧಿಸುವ ತೀರ್ಮಾನಕ್ಕೆ ಬಂದ್ರಾ ಅನ್ನೋ ಕುತೂಹಲ ಮೂಡಿದೆ. ಒಬ್ಬ ರಾಜಕಾರಣಿ ನಿಮ್ಗೆ ನಾವು ಮಂಡ್ಯ ಕೊಡಲ್ಲ, ಬೇರೆ ಕಡೆ ನಿಂತ್ಕೊಳ್ಳಿ ಅಂದ್ರೆ ಅವಕಾಶನ ಬಿಡ್ತಾರ? ನಾನು ಯಾಕೆ ಯಾವ್ದೋ ನನಗೆ ಬೇಡ, ನಾನು ಇದ್ರು ನಿಂತ್ರು ಗೆದ್ರು ಸೋತ್ರು ಏನೇ ಇದ್ರು ಮಂಡ್ಯದಲ್ಲೇ ಅಂತ ನಾನು ಹೇಳಿಲ್ವಾ? ಇವತ್ತಿಗೂ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ. ಬದಲಾದ ಒಂದು ರಾಜಕೀಯ ಪರಿಸ್ಥಿತಿ ನಿಮ್ಮೆಲ್ರಿಗೂ ಗೊತ್ತು. ಮಂಡ್ಯದಲ್ಲಿ ಯಾವತ್ತೂ ಯಾವುದು ಸುಲಭವಾಗಿ ನಡೆದಿಲ್ಲ. ನಿಮ್ಮನ್ನ ವಿಶ್ವಾಸಕ್ಕೆ ತಗೊಳ್ಳದೆ, ನಿಮ್ಮನ್ನ ನೋಯಿಸಿ ಯಾವುದೇ ನಿರ್ಧಾರ ಸುಮಲತಾ ಅಂಬರೀಷ್ ತಗೊಳ್ಳಲ್ಲ. ಮಂಡ್ಯ ಮಣ್ಣಿನ ಋಣ, ಆ ಗುಣ ಎಂದಿಗೂ ಬಿಡೋ ಪ್ರಶ್ನೆನೇ ಇಲ್ಲ. 3ನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ. ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಹೇಳ್ತೀನಿ. ಇವತ್ತು ಬೆಂಬಲಿಗರ ಮತ್ತು ಮಂಡ್ಯ ಜನರ ಅನಿಸಿಕೆಯನ್ನ ಕೇಳಿರುವ ಸುಮಲತಾ 4 ದಿನಗಳ ಸಮಯಾವಕಾಶವನ್ನ ಪಡೆದಿದ್ದಾರೆ. ತಾನು ಆಪ್ತರ ಜೊತೆಗೆ ಚರ್ಚೆ ಮಾಡಿ ಏಪ್ರಿಲ್ 3ನೇ ತಾರೀಕು ನಿರ್ಧಾರವನ್ನ ಘೋಷಿಸುವುದಾಗಿ ತಿಳಿಸಿದ್ದಾರೆ. ಅವತ್ತು ಕೂಡ ನಾನು ಸ್ಪರ್ಧಿಸಿದ್ದು ಜನಾಭಿಪ್ರಾಯ ಪಡೆದೆ. ಈ ಬಾರಿ ಕೂಡ ಜನಾಭಿಪ್ರಾಯದ ಪ್ರಕಾರನೇ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಸುಮಲತಾ ಹೇಳಿರೋದು ಕುತೂಹಲ ಮೂಡಿಸಿದೆ. ಕೇಂದ್ರದ ವಿರುದ್ಧ ತೆರಿಗೆ ಭಯೋತ್ಪಾದನೆಯ ಆರೋಪವನ್ನ ಮಾಡಿದೆ ಕಾಂಗ್ರೆಸ್. ಆದರೆ ನಗದು ರೂಪದಲ್ಲಿ ಡೊನೇಷನ್ ಪಡೆದಿದ್ದರ ಬಗ್ಗೆ ಪ್ರಬಲ ಸಾಕ್ಷ್ಯ ತೆರಿಗೆ ಇಲಾಖೆಯ ಬಳಿ ಇದೆ ಅಂತ ಹೇಳಲಾಗ್ತಿದೆ. ಇದು ಚುನಾವಣೆಯಲ್ಲಿ ದುಬಾರಿ ಆಗಬಹುದಾ? ಹೇಗೆ ಬನ್ನಿ ನೋಡ್ಕೊಂಡು ಬರೋಣ. ಚುನಾವಣೆಯ ಸಮಯದಲ್ಲೇ ಹೆಚ್ಚಾಯ್ತು ತೆರಿಗೆ ಯುದ್ಧ. 626 ಕೋಟಿ ನಗದೆ ಕಾಂಗ್ರೆಸ್ಗೆ ಮುಳುವಾಗುತ್ತಾ? ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ತೆರಿಗೆ ಭಯೋತ್ಪಾದನೆ ಅನ್ನುವ ಅಸ್ತ್ರ ಬಳಕೆಯಾಗಿದೆ. ರಾಹುಲ್ ಗಾಂಧಿ ಆದಿಯಾಗಿ ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ. ಕೆಲ ದಿನಗಳ ಹಿಂದೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಕಾಂಗ್ರೆಸ್ ಪಕ್ಷದ ಅಕೌಂಟ್ ಸೀಸ್ ಮಾಡಿತ್ತು ಐಟಿ ಇಲಾಖೆ. ಇದರ ಜೊತೆಗೆ 200 ಕೋಟಿ ರೂಪಾಯಿ ದಂಡವನ್ನ ವಿಧಿಸಿತ್ತು. ಆದರೆ ಈಗ ಹೊಸದಾಗಿ 1800 ಕೋಟಿ ದುಡ್ಡು ಕಟ್ಟುವಂತೆ ತೆರಿಗೆ ಇಲಾಖೆ ಕಾಂಗ್ರೆಸ್ಗೆ ನೋಟಿಸ್ ಕಳಿಸಿದೆಯಂತೆ.
ಚುನಾವಣೆ ಸಮಯದಲ್ಲೇ ಕಾಂಗ್ರೆಸ್ ದುಡ್ಡಿಗೆ ಕೊಕ್ಕೆ ಹಾಕಲಾಗಿದ್ದು ಇದು ಬಿಜೆಪಿ ಕುತಂತ್ರ ಅನ್ನೋದು ಆರೋಪ. ಆದ್ರೆ ಕಾಂಗ್ರೆಸ್ಗೆ ಕಂಟಕ ಆಗ್ತಿರೋದು ನಗದಿನ ರೂಪದಲ್ಲಿ ಪಡೆದ ಡೊನೇಷನ್ ಎನ್ನಲಾಗ್ತಿದೆ. Why they are targeting the opposition? That means it shows that they are afraid of the Congress party. They are afraid of India alliance, and India alliance is going to defeat the NDA. Weakness what the BJP has understood that they will lose the election. ಕಾಂಗ್ರೆಸ್ ಪಕ್ಷದ ಅಕೌಂಟನ್ನು ಸೀಸ್ ಮಾಡಿದ್ರು. ಯಾವ ಉದ್ದೇಶಕ್ಕಾಗಿ ಸೀಸ್ ಮಾಡಿದರು? ಮತ್ತೆ ಕೋರ್ಟಿಗೆ ಹೋದ್ಮೇಲೆ ಕೋರ್ಟ್ ಅದನ್ನು ರಿಲೀಸ್ ಮಾಡ್ತು. 1600 ಕೋಟಿ ನಮ್ಮ ಅಕೌಂಟಲ್ಲಿ ದುಡ್ಡಿದೆ ಅಂತೇಳಿ AICCನವ್ರು ತಿಳಿಸಿದ್ದಾರೆ. ಈಗ ನೀವು ಇದಕ್ಕಿದ್ದಂಗೆ 1800 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ನೋಟಿಸ್ಗಳು ಕೊಡೋದಾದರೆ BJP ಅವ್ರಿಗೆ ನೋಟಿಸ್ ಕೊಡಬೇಕಲ್ಲ. ಅವ್ರಿಗೂ ಅವ್ರ ಅಕೌಂಟ್ನಲ್ಲಿ 6600 ಕೋಟಿನೋ ಏನೋ ತೋರಿಸ್ಕೊಂಡಿದ್ದಾರೆ, ಅವ್ರಿಗೂ ನೋಟಿಸ್ ಕೊಡಬೇಕು. ಬರೀ ಕಾಂಗ್ರೆಸ್ ಪಾರ್ಟಿಗೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಕೊಡೋದಾದರೆ ಇದು ರಾಜಕೀಯ ದುರುದ್ದೇಶದಿಂದ ಅಲ್ಲದೆ ಮತ್ತೇನು ಅಂತ ಹೇಳಿ ನಾವು ಹೇಳಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷವೇನು ಬಿಜೆಪಿ ಮೇಲೇನೆ ಆರೋಪ ಮಾಡ್ತಿದೆ. ಆದ್ರೆ ತೆರಿಗೆ ಇಲಾಖೆಯ ಮೂಲಗಳು ಹೇಳುವ ಪ್ರಕಾರ 2013 ರಿಂದ 2019 ನಡುವೆ ಕಾಂಗ್ರೆಸ್ ಪಕ್ಷ 626 ಕೋಟಿ ಹಣವನ್ನ ನಗದಿನ ರೂಪದಲ್ಲಿ ಪಡೆದಿದೆಯಂತೆ. ಹಾಗೂ ಕಾಂಗ್ರೆಸ್ ತೆರಿಗೆ ವಂಚಿಸಿರುವ ದಾಖಲೆಗಳು ಕೂಡ ಇಲಾಖೆ ಬಳಿ ಇದೆಯಂತೆ. ಇದಕ್ಕೆ ಸ್ಪಷ್ಟನೆ ಕೊಡಲು ಕಾಲಾವಕಾಶವಿದ್ರೂ ಕಾಂಗ್ರೆಸ್ ಸುಮ್ಮನಿತ್ತು. ಈಗ ಕಾನೂನಾತ್ಮಕವಾಗಿಯೇ ಕ್ರಮಗಳನ್ನ ಕೈಗೊಳ್ಳುವ ವೇಳೆ ವಿನಾಕಾರಣ ಆರೋಪ ಮಾಡ್ತಿದೆ ಅನ್ನೋದು ಸರ್ಕಾರದ ಮೂಲಗಳ ಮಾಹಿತಿ. ಆದ್ರೆ ಚುನಾವಣೆ ಸಮಯದಲ್ಲಿ ಎಲ್ಲವನ್ನ ರಾಜಕೀಯವಾಗಿಯೇ ನೋಡಲಾಗುತ್ತೆ. ಹೀಗಾಗಿ ಇದನ್ನ ಕೂಡ ಇದೇ ಆಯಾಮದಲ್ಲಿ ನೋಡಲಾಗ್ತಿದೆ. ಚುನಾವಣೆ ಮೇಲೆ ಇದು ಎಷ್ಟು ಪ್ರಭಾವ ಬೀರುತ್ತೆ ನೋಡ್ಬೇಕು. ಹೀಗೆ ರಣಕಣದಲ್ಲಿ ರಣರಣ ಎನ್ನುವ ಬೆಳವಣಿಗೆಗಳು ಶುರುವಾಗಿದೆ. ಮುಂದೇನಾಗುತ್ತೆ ಕಾಲವೇ ಉತ್ತರವನ್ನು ಕೊಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.